ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋಗಳೆಲ್ಲ ನೋಡ್ರಿ ಅಂದ್ರೆ ಗೊತ್ತಿರ್ಬೋದು, ನಾನು ನಾರ್ತ್ ಸೀರೀಸ್ ಮಾಡತ್ತಿದ್ದೆ ಅಂತೇಳಿ. ನಾನು ಈ ಹಿಂದಿನ ವಿಡಿಯೋ ಒಳಗೆ ಬಂದಿದ್ದೆ ರೀ, ಚೌರಿ ಚೌರ ಎಕ್ಸ್ಪ್ರೆಸ್ ಅಂತೇಳಿ. ಅದನ್ನು ತೊಗೊಂಡ ಕಾನ್ಪುರದಿಂದ ವಾರಣಾಸಿಗೆ. ಈಗ ವಾರಣಾಸಿಯಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡತ್ತೀನಿ ಬುಂದೇಲ್ಖಂಡ್ ರೀಜನ್ಗೆ. ಹೆಂಗೆ ಹೇಳ್ರಿ, ಪೂರ್ವಾಂಚಲ್ ರೀಜನ್ ಒಳಗೆ ಅದೇವು. ಯು ಪಿ ಒಳಗೆ 4 ರಿಂದ 5 ರೀಜನ್ ಬರ್ತಾವೆ. ಅದ್ರೊಳಗೆ ಬರುವಂಥ ಪೂರ್ವಾಂಚಲ್ ರೀಜನ್ ಒಳಗೆ ನಾವಿದೆವು. ಪೂರ್ವಾಂಚಲ್ ಅಂತ ಬಂದರೆ ಪ್ರಯಾಗ್ರಾಜ್, ವಾರಣಾಸಿ, ಗೋರಖ್ಪುರ ಇದು ಬರುತ್ತೆ. ಬುಂದೇಲ್ಖಂಡ್ ಅಂತಂತಂದ್ರೆ ಮಾಣಿಕ್ಪುರ, ಮೈಹಾರ ಮತ್ತು ಇದ್ರೊಳಗೆ ಮಧ್ಯಪ್ರದೇಶದಾಗ ಒಂದಷ್ಟು ಸಿಟಿಗಳು ಬರ್ತಾವೆ. ಯಾವ್ಯಾವ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕೆ ಹೋಗಕ್ಕೆ ನಾವು ಈಗ ಎಲ್ಲಿದೇವಪ್ಪ ಅಂತಂದ್ರೆ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಕಾಶಿ ವಿಶ್ವನಾಥನ ನಗರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ನಮ್ಮ ಇಲ್ಲಿಂದ ಭಾಳ ಟ್ರೈನ್ಗಳು ರನ್ ಆಗ್ತಾವೆ. ಮೈಸೂರು, ವಾರಣಾಸಿ, ಹುಬ್ಬಳ್ಳಿ, ಬನಾರಸ್ ಮತ್ತು ಸಂಘಮಿತ್ರ ಸೂಪರ್ ಫಾಸ್ಟ್ ಇಲ್ಲಿಂದ ಹೋಗುತ್ತೆ. ಅಂದ್ರೆ ಡಿ ಯಿಂದ ಹೋಗುತ್ತದೆ. ಡಿ ಅಂದ್ರೆ ಮುಘಲ್ ಸರಾಯ್, ಇಲ್ಲಿಂದ ಭಾಳ ಸಮೀಪ ಐತಿ. ದೀನ್ ದಯಾಳ್ ಉಪಾಧ್ಯಾಯ ಅಂತೇಳಿ ಅದು ಮೇನ್ ಲೈನ್. ಸೊ ನಾವು ಹಿಂಗೆ ಕಂಟಿನ್ಯೂಸ್ ಆಗಿ ಹೊಸ ಜರ್ನೀಸ್ ತೊಗೊಂಬರ್ಬೇಕಂತೇಳಿ, ಹೊಸ ರೂಟ್ ತೊಗೊಂಬರ್ಬೇಕಂತೇಳಿ ನಿಮ್ಗೆ ಈ ಜರ್ನಿ ತರತ್ತೇನೆ ರೀ. ಇದು ನಮ್ಮದು ಜರ್ನಿ ಇರೋದೈತಿ ಇವತ್ತು ವಾರಣಾಸಿಯಿಂದ ಮಾಣಿಕ್ಪುರ ಮಠ, ಮಾಣಿಕ್ಪುರದಿಂದ ಮತ್ತು ಝಾನ್ಸಿ ಮಠ. ಫುಲ್ ಡಿಫ್ರೆಂಟ್ ರೂಟ್ ಯಾವ್ದಾವ್ದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾವು ಹೋಗಕ್ಕೆ ತೊಗೊಂಡೇವಿ ಬನಾರಸ್ದಿಂದ ಮುಂಬೈ LTTಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಾನು ಮತ್ತು ಸತ್ಯ ಅನ್ನೋದೇವೆ. ಸೊ ಇದು ವಾರಣಾಸಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ನಮ್ಮ ಟ್ರೈನ್ ರನ್ನಿಂಗ್ ಐತೆ. ಪಟ್ ಅಂತ ಹೋಗೋಣಂತ ರೈಲ್ವೆ ಸ್ಟೇಷನ್ ಒಳಗೆ ಟ್ರೈನ್ ಹೆಂಗೈತಿ, ಯಾವ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡತ್ತೀವಿ, ರೂಟ್ ಹೆಂಗೈತಿ, ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ನಾನು ಈ ವಿಡಿಯೋ ಒಳಗೆ ಕೊಡೋದೇನೆ. ಲಾಸ್ಟ್ ಮೂಮೆಂಟ್ ಒಳಗೆ ಅರೈವ್ ಆದೀವಿ. ನಾವು ಅರೈವ್ ಆದೀವಿ ನಮ್ಮ ಟೈಮಿಗೆ ಕರೆಕ್ಟ್ ಟ್ರೈನು ಸ್ಟೇಷನಿಗೆ ಅರೈವ್ ಆತ್ರಿ. ಇದು ಬನಾರಸ್ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗಿ ವಾರಣಾಸಿ, ಕಾಶಿ. ಬನಾರಸ್ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗಿ ವಾರಣಾಸಿ ಬಂದ ಇಲ್ಲಿಂದ ಕಾಶಿ ಮೇಲೆ ಇದು ಹೋಗುತ್ತೆ, ಚುನಾರ, ಮಿರ್ಜಾಪುರ. ಅಲ್ಲಿಂದ ಮುಂದೆ ಪ್ರಯಾಗ್ರಾಜ್ ಚೌಕಿ. ಪ್ರಯಾಗ್ರಾಜ್ ಚೌಕಿಯಿಂದ ಮುಂದೆ ಹೋಗುತ್ತೆ ಇದು ಪಾನಿಪುರಿಗೆ. ಸೊ 3 ಸ್ಟಾಪ್ ಅದಾವೆ ನೋಡೋಕೆ. ಬಟ್ ಭಾಳ ಆ್ಯಕ್ಷನ್ ಇರೋದೈತಿ ಈ ಜರ್ನಿ ಒಳಗೆ. ಯಾಕಂತಂದ್ರೆ ನಾವು ಮೇನ್ ಲೈನ್ ಒಳಗೆ ಇಳಿತೀವಿ. ಇಲ್ಲಿಂದ ಹೋದ್ಬಿಡೋದು ಚುನಾರ್ ಜಂಕ್ಷನಿಗೆ. ಚುನಾರ್ದಿಂದ ಅದು ನಿಮ್ದು ಹೌಡಾ, ದಿಲ್ಲಿ, ಪ್ರಯಾಗ್ರಾಜ್ ಏನು ಮೇನ್ ಲೈನ್ ಇದಲ್ಲ, ಅದು ದಿಲ್ಲಿ, ಕಾನ್ಪುರ್, ಪ್ರಯಾಗ್ರಾಜ್, ಡಿ ಮೇನ್ ಲೈನ್. ಆ ಲೈನ್ ಒಳಗೆ ನಾವು ಕುಡ್ಕೋತೀವಿ. ಭಾಳ ಅಂದ್ರೆ ಭಾಳ ಬೈಯೋದು ಸ್ಮೆಲ್ ಬರೋದೈತ್ರಿಪ್ಪ ಗಾಡಿ ಒಳಗೆ. ಇವು ಲಾಂಗ್ ರೂಟಿನ ಗಾಡಿಗಳು ಹಿಂಗೆ ಅದಷ್ಟು ನಾರ್ತಿರ್ತಾವೆ. ಇಲ್ಲಿ ಅರೈವ್ ಎಲ್ಲದಾವ ಈಗೀಗ ಡೂನ್ ಎಕ್ಸ್ಪ್ರೆಸ್, ಕಾಶಿ, ಅರ್ಚನಾ ಮತ್ತು ಸದ್ಭಾವನಾ. ಟೋಟಲ್ 8 ಸ್ಲೀಪರ್ ಅದಾವೆ ಈ ಗಾಡಿ ಒಳಗೆ. ಮುಂಬೈದಿಂದ ವಾರಣಾಸಿ, ಬನಾರಸಿಗೆ ಡೆಡಿಕೇಟೆಡ್ ಗಾಡಿ, ಪ್ಯಾಂಟ್ರಿ ಕಾರು ಐತಿ. ಗಾಡಿ ಡಿಮ್ಯಾಂಡ್ ನೋಡ್ರಿ ಇಲ್ಲಿ ಎಷ್ಟು ರಶ್ ಐತಿ ಇಲ್ಲಿ. ಇದ ನೋಡ್ರಿ ನಮ್ದು ಕೋಚೆ H1 ಬ್ಯಾಕ್ ಟು ಬ್ಯಾಕ್ ಫಸ್ಟ್ AC ಜರ್ನಿನ ನಿಮಗೆ ನೋಡಕ್ಕೆ ಸಿಗತೈತಿ. ಟಿಕೆಟ್ ಸಿಗತ್ತಿಲ್ರಿ, ಸಿಗತ್ತಿದ್ರು ಅದು ಫಸ್ಟ್ AC ಒಳಗೇನೆ ಎಲ್ಲ ಟಿಕೆಟ್ ಈಗ ಅವೈಲೇಬಲ್ ಅದಾವ. ಮಸ್ತ್ ಕಾರಿಡಾರ್ ಐತಿ. ಡಿ ಕ್ಯಾಬಿನ್ ನಮ್ದು ಅನ್ಸುತ್ತೆ, ಸಾರಿ ಡಿ ಕೂಪ್ ಸಿಕ್ಕತ್ತೆ ನಮಗೆ ಇವತ್ತು. ಕರೆಂಟ್ ಒಳಗೆ ಟಿಕೆಟ್ ಬುಕ್ ಮಾಡೀವಿ. ಓ ಇಲ್ಲಿ ನೋಡ್ರಿ, ಇಲ್ಲಿ ಸಾರಿ ಬೆಡ್ರೋಲ್ ಕಿಟ್ ಡಿಫ್ರೆಂಟ್ ಅವತಾರದಾಗ ಸಿಕ್ಕತ್ತೀಗ. ಸೆಂಟ್ರಲ್ ರೈಲ್ವೆ ಡಿಫ್ರೆಂಟಾಗಿ ಏನೋ ತೊಗೊಂಬರ್ತಾರೆ. ಇದು ನೀವು ಮನೆಗೆ ಹೋಗ್ಬೋದು. ಕ್ಯಾರಿ ಬ್ಯಾಗ್ ಭಾರಿ ಮಸ್ತ್ ಐತೆ. ಸೊ ಫಸ್ಟ್ AC ಕೂಪ್ ನಮಗೆ ಸಿಗತ್ತೆ ರೀ. ಇಬ್ಬರೇ ಟ್ರಾವೆಲ್ ಮಾಡ್ಬೋದು. ಭಾಳ ಪ್ರೈವೇಸಿ ನಿಮಗಿರುತ್ತೆ. ನಿಮಗಿಲ್ಲೇ ಸೆಕ್ಯೂರಿಟಿ ಸಂಬಂಧ ಲಾಗಿಕ್ಕೆಲ್ಲ ಇರುತ್ತೆ. ನಿಮ್ಮ ಬ್ಯಾಗೇಜ್ ಭಾಳ ಸೇಫ್ ಆಗಿರ್ತವೆ. ನಾವು ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡ್ತೀವಿ, ಏನಂತಂದ್ರೆ ವ್ಯಾಲ್ಯೂಬಲ್ ಗ್ಯಾಜೆಟ್ಸ್ನ ಕ್ಯಾರಿ ಮಾಡ್ತೀವಿ. ಅವೆಲ್ಲ ಸೇಫ್ ಆಗಿರೋಕೆ ಫಸ್ಟ್ AC ಒಂದು ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ವಿಡಿಯೋ ಮಾಡೋಕ್ಕೆ ತೆಳಗಿಳಿದು ಹೋಗಿರ್ತೀವಿ. ಅವಾಗ ಫಸ್ಟ್ AC ಒಳಗೆ ಇರುವಂಥ ಸೇಫ್ಟಿ ನಿಮಗೆ ಬೇರೆ ಕೋಚಸ್ ಒಳಗೆ ನೋಡೋಕೆ ಸಿಗಂಗಿಲ್ಲ. ಫೈನಲಿ ಡಿಪಾರ್ಟ್ ಆದ್ವಿ ರೀ ನಾವೀಗ ವಾರಣಾಸಿಯಿಂದ. ಇದು ಡಿಪಾರ್ಟ್ ಆದ ಗುಡಕನ ನಮಗೆ ಕಾಶಿ ರೈಲ್ವೆ ಸ್ಟೇಷನ್ ನೋಡಕ್ಕೆ ಸಿಗುತ್ತೆ. ಬನಾರಸ್, ವಾರಣಾಸಿ, ಕಾಶಿ ಅಂತ ಏನೇನು ಹೆಸರೆಲ್ಲ ಕೇಳ್ತೇವಲ್ಲ ಅವೆಲ್ಲ ಹೆಸರಿದ್ದು ರೈಲ್ವೆ ಸ್ಟೇಷನ್ನು ಇಲ್ಲೇ ಅದಾವೆ ರೀ. ಈ ವಾರಣಾಸಿ ಅನ್ನೋದು ದೊಡ್ಡ ಸಿಟಿ ಇಲ್ಲಿ. until next time.
6 ತಾಸು ಏನೋ ನಮ್ದು ಜರ್ನಿ ಐತ್ರಿ. 6 ತಾಸಿಗೆ ಫಸ್ಟ್ AC ಫೇರ್ ಎಷ್ಟು ಗೊತ್ತ್ರಿ? 1270 ರೂಪಾಯಿ. ಭಾಳ ರೀಸ್ನೇಬಲ್ ಅನ್ನಿಸ್ತು ನಮಗೆ. ಮತ್ತು ನಾರ್ತ್ ಸೈಡ್ ಜರ್ನಿನೂ ಹೌದೈತಿ. ಅದಕ್ಕೆ ಬೇರೆ ಕೋಚ್ಗಳು ಹೆವಿ ಅಂದ್ರೆ ಹೆವಿ ಪ್ಯಾಕ್ಡ್ ಇರ್ತಾವೆ. ನಮಗೆ ಫ್ರೀ ಸ್ಪೇಸ್ ಒಂದಿಟ್ಟು ನಮಗೆ ಲಾಗ್ ಮಾಡೋಕ್ಕೆ ಸ್ಪೇಸ್ ಸಿಗೋದು ಇದು ಫಸ್ಟ್ ಕ್ಲಾಸ್ AC. ಸೊ ಅದಕ್ಕೆ ಫಸ್ಟ್ ಕ್ಲಾಸ್ AC ಬುಕ್ ಮಾಡಿ. ಸೆಕೆಂಡ್ AC ಪ್ರಿಫರ್ ಮಾಡ್ತೀವಿ, ಬಟ್ ಸೆಕೆಂಡ್ AC ಒಳಗೆ ಅವೈಲೇಬಲ್ ಇರಲಿದ್ದ ಕಾರಣ ये अपनी और बिहार वाली लाइन आगे गोरखपुर छपरा अन्य रूट में निकलती है, वाराणसी सिटी होकर। कोई गोरखपुर का ही गाड़ी के लग रही है, देखे LTD गोरखपुर। काशी एक्सप्रेस। यस. ಇದು ಮುಂದೆ ಸಾರನಾಥ ಗೋರಖ್ಪುರ ಆ ಸೈಡ್ ಹೋಗುತ್ತೆ ರೀ, ವಾರಣಾಸಿ ಸಿಟಿ ಸೈಡಿಂದ. ಈಗ ನಾವು ಕಾಶಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ಭಾಳ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ರೀ ಇದು. ಹಾಂ ಭಯ್ಯ. हाँ हाँ भैया, धन्यवाद. ನೋಡ್ರಿ ಇಲ್ಲಿ ಸ್ಟೇಷನ್ ಡೆವಲಪ್ಮೆಂಟ ಇಲ್ಲಿದೆ ಕಾಶಿ. ಇಲ್ಲಿಂದನೇ ಕಾಶಿ ವಿಶ್ವನಾಥ ಟೆಂಪಲ್ ಭಾಳ ಸಮೀಪ ಐತೆ. ಈ ಸೈಡ್ ಸ್ಟೇಷನ್ ಐತೆ. ಮೀಟ್ರ್ ಗೇಜ್ ಇದ್ದು ಅನ್ಸುತ್ತೆ ಇದು ರೂಟ್. ವರ್ಲ್ಡ್ ಫೇಮಸ್ ನಮ್ಮೋ ಘಾಟ್ ಬರುತ್ತೆ ಈಗ. ಈಗ ನೋಡ್ರಿ ನಾವು ಗಂಗಾ ಮಾತಾನ ಕ್ರಾಸ್ ಮಾಡತ್ತೀವಿ ಈಗ. ಈಗ ವರ್ಲ್ಡ್ ಫೇಮಸ್ ನಮ್ಮೋ ಘಾಟ್. ಭಾಳ ರಿಸ್ಕಿ ಇರ್ತಾವೆ ಇಂಥ ಬ್ರಿಡ್ಜ್ ಎಲ್ಲ. ಯಾರೊಬ್ರು ನಿಂತಿರ್ತಾರೆ, ಫೋನಿಗೆ ಹೊಡೆದ್ರೆ ಫೋನ್ ಹೋಗಿಬಿಡುತ್ತೆ. ಇಲ್ಲಿ ನದಿ ಒಂದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಅನ್ಸತ್ತೆ ನೋಡಿ. ನಾವೀಗ DDU ಬೈಪಾಸ್ ಲೈನಿಗೆ ಹೊಳ್ಳಾತೇವೆ ರೀ. DDUನ ಬೈಪಾಸ್ ಮಾಡ್ತೇವೆ ನಾವೀಗ. ಅಲ್ಲಿ ಮ್ಯಾಲೂ ಟ್ರೈನ್ ನೋಡೋದಿರ್ಬೋದು ನೀವು. ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ಐತ್ರಿ ಇಲ್ಲಿ. ಅಲ್ಲಿಂದ ಒಂದು ಲೈನ್, ಇಲ್ಲಿಂದ ಒಂದು ಲೈನ್. DDU ಮೇನ್ ಲೈನ್ ಒಳಗೆ ಬರುತ್ತೆ. ಸೊ ಆ ಮೇನ್ ಲೈನಿಗೆ ನಾವೀಗ ಕುಡ್ಕೋತೇವೆ.
ಇದೇ ಲೈನ ಮುಂದೆ ದೀನ್ ದಯಾಳ್ ಉಪಾಧ್ಯಾಯ ಸ್ಟೇಷನಿಗೆ ಹೋದ್ರೆ ನಾವು ಇದನ್ನು ಬೈಪಾಸ್ ಮಾಡಿ ಮೇನ್ ಲೈನಿಗೆ ಕೊಡತ್ತೀವಿ. ಆ ಸೈಡಿಂದ ಯಾವುದೋ ಒಂದು ಟ್ರೈನು ಬರಾಕತ್ತೆ. ಬೇಸಿಗೆ ಕಾಲದೊಳಗೆ ಇಲ್ಲಿದ್ದು ವೆದರ್ ನೋಡ್ರಿ, ಇಲ್ಲಿ ಪೂರ್ತಿ ಮೋಡ ಕವಿದ ವಾತಾವರಣ. ಏಪ್ರಿಲ್ 5ನೇ ತಾರೀಕು ಇವತ್ತು, ಸಾರಿ 4. ಏನೇನಾಗತ್ತದ ಗೊತ್ತಾಗತ್ತ. ಮಳೆಗಾಲದಾಗ ಮಳೆ ಆಗತ್ತಿಲ್ಲ, ಬೇಸಿಗೆ ಅಲ್ಲ ಬೇಸಿಗೆ ಬರತ್ತಿಲ್ಲ. ಇದು ನೋಡ್ರಿ ಮೇನ್ ಲೈನ್. ಇನ್ನೇನು ನಾವು ಅದಕ್ಕೆ ಜಾಯಿನು ಆಗ್ತೇವೆ. ಬಟ್ ನಮ್ದು ರೆಡ್ ಐತಿ. ಯಾವುದೋ ಟ್ರೈನ್ ಬರತೈತಿ. ಕಾಕ ಇಲ್ಲೇ ಕೇಳ್ಯಾದನ. ಮೇನ್ ಲೈನ್ ಜಾಯ್ನ್ ಆಗೋದಕ್ಕೆ ನೋಡ್ರಿ ಇಲ್ಲೇ ಸ್ಪೀಡ್ 120 ಓಡೋದೈತಿ. ಅದು ರೇಸ್ ಆಗತ್ತೆ. ನಾನ್ ಸ್ಟಾಪ್ 130 ಆ್ಯಕ್ಷನ್ ನೋಡಿ ಭಾಳ ಮಜಾ ಬರತೈತಿ. ಬ್ಯಾಕ್ ಟು ಬ್ಯಾಕ್ ಅದು ಹೆಂಗೆ ಸ್ಟೇಷನ್ ಸ್ಕಿಪ್ಗಳು ನೋಡೋದು, ಅದು ಟ್ರ್ಯಾಕ್ ಏನು 130 ಒಳಗೆ ಸ್ವಿಚ್ ಆಗುತ್ತಲ್ಲ, ಸ್ಟೇಷನ್ಗಿಂತ ಮೊದಲು ಬರೋದು ಹುಡುಗ ಲೂಪಿಂದ ಮೇನ್ ಲೈನ್ ಅಂತೇಳಿ ಸೌಂಡ್ ಬರುತ್ತೆ. ಅದು ಭಾರಿ ಮಜಾ ಬರುತ್ತೆ ಈ ಸೆಕ್ಷನ್ ಒಳಗೆ. ಸುಯಿ 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 ಅಂತ ಹೋಗುತ್ತೆ. ಪ್ಯಾಂಟ್ರಿ ಕಾರು ಇದು ಗಾಡಿ ಒಳಗೆ ಬಜ್ಜಿ ಗಿಜಿ ಎಲ್ಲ ಬರತ್ತವ. ಸೊ ಅನ್ನ ಮುಕ್ಕೊಂಡ್ಬಿಟ್ರೆ ಯಾಕಂತಂದ್ರೆ ಈಗ ನಾನ್ ಸ್ಟಾಪಾಗೆ 130 ಕಿಲೋಮೀಟ್ರ್ ಆಲ್ಮೋಸ್ಟ್ ಆಗಿ ರನ್ ಐತಿ. ಪ್ರಯಾಗರಾಜ್ ಮಠ ನಾನ್ ಸ್ಟಾಪ್ ರನ್ನ. ಸೊ ಅಲ್ಲಿಂದ ಮುಂದೆ ಮಾನಿಕ್ಪುರ ಸೆಕೆಂಡ್ ಸ್ಟಾಪ್. OHದು ವರ್ಕ್ ನಡೆದಿರ್ತದೆ ನೋಡ್ರಿ ಅಲ್ಲೆಲ್ಲಿ. ಅದಕ್ಕೆ ಬ್ಲಾಕ್ ಸೆಕ್ಷನ್ ಅಂತ ಹೇಳಿ ವರ್ಕ್ ಮಾಡ್ತಿರ್ತಾರೆ. 25,000 ಕಿಲೋ ವ್ಯಾಟ್ ಅದರೊಳಗೆ ಕರೆಂಟ್ ಐತೆ. ಈ ಸೈಡ್ ಆಲ್ಮೋಸ್ಟ್ ಮನೆಗಳಿಗೆ ಪೇಂಟ್ ಹೊಡಂಗಿಲ್ಲ ರೀ. ಹೊರಗೆ ಹೆಂಗದ ಸಿಮೆಂಟ್ ಇದು ಇರುತ್ತಲ್ಲ ಹಂಗೆ ಕೊಡ್ತಾರೆ. ಫಿನಿಶಿಂಗ್ ಟಚಸ್ಸೇ ಕೊಡೋಂಗಿಲ್ಲ ನೋಡ್ರಿ. ನೀವು ಎಲ್ಲಿ ಬೇಕಾದಲ್ಲಿ ನೋಡ್ರಿ, ಜಾಸ್ತಿ ಫಿನಿಶಿಂಗ್ ಟಚ್ ಎಲ್ಲ ಸಿಕ್ಕತ್ತೆ. ಇಲ್ಲೇ 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 ಪ್ರಯಾಗರಾಜ್ ಒಳಗೆ ಹಿಂದಿನ ವಿಡಿಯೋ ಹೇಳ್ದಂಗೆ ಪ್ರಯಾಗರಾಜ್ ಜಂಕ್ಷನ್, ರಾಮ್ಬಾಗ, ಚೌಕಿ, ಪ್ರಯಾಗ್ ಜಂಕ್ಷನ್, ಸುಬೇದಾರ್ಗಂಜ್ ಅಂತ ಹೇಳಿ ಭಾಳ ರೈಲ್ವೆ ಸ್ಟೇಷನ್ ಅದಾವೆ. ನೈನಿ. ಸೊ ನಮ್ಮದು ಸ್ಟೇಷನ್ ಈಗಿರೋದೈತಿ ಈ ಟ್ರೈನಿಂದ ಪ್ರಯಾಗರಾಜ್ ಚೌಕಿ ಜಂಕ್ಷನ್.
ನಮ್ಮ ಬೆಂಗಳೂರಿಂದ ಯು ಪಿ ಬಿಹಾರ್ ಸೈಡ್ ಬರೋ ಟ್ರೈನ್ಗಳೆಲ್ಲ ಇದೇ ಚೌಕಿ ಜಂಕ್ಷನಿಂದನೇ ಸತನಾ ಕಟನಿ ಜಬಲ್ಪುರ ಇಟಾರ್ಸಿ ಮೇಲೆ ಮುಂದೆ ಜರ್ನಿನ ಕಂಟಿನ್ಯೂ ಮಾಡ್ತಾವ್ರಿ. ನಮ್ಮ ವಾರಣಾಸಿ ಮೈಸೂರು ಬನಾರಸ್ ಹುಬ್ಳಿ ಮತ್ತು ಯಾವ್ದ್ರಿ ಸಂಘಮಿತ್ರ ಸೂಪರ್ ಫಾಸ್ಟ್ ಅನ್ನೋ ಪ್ರೀಮಿಯಂ ಟ್ರೈನ್ಗಳೆಲ್ಲ ಇದೇ ಜಂಕ್ಷನಿಂದ ಲೈನ್ ಸಪ್ರೇಟ್ ಆಗುತ್ತೆ. ಇದೇ ನೋಡತ್ತಾರಲ್ಲ ಇದೇ DDO ಕಾನ್ಪುರ್ ಪ್ರಯಾಗ್ರಾಜದ ಮೇನ್ ಲೈನ್. ಸೊ ಇದೇನೈತಲ್ಲ ಇಲ್ಲೇ ಟ್ರೈನ್ಗಳ ಸ್ಕಿಪ್ ಹೊಡಿತಾವ 1:30 ಒಳಗೆ. ಸಂಘಮಿತ್ರ ಎಕ್ಸ್ಪ್ರೆಸ್ ಟೈಮಿಂಗಿಗೆ ಮಸ್ತ್ ಆ್ಯಕ್ಷನ್ ನೋಡೋಕೆ ಸಿಗುತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಓವರ್ಟೇಕ್ ಆಕಾವ ಸಂಘಮಿತ್ರ ಎಕ್ಸ್ಪ್ರೆಸ್ಸಿಗೆ. ಸೊ ಅದನ್ನು ಕವರ್ ಮಾಡೋದಂತ ವಾಪಸ್ ಊರಿಗೆ ನಾನು ಸಂಘಮಿತ್ರ ಸೂಪರ್ ಫಾಸ್ಟ್ನ ತೊಗೋಬೇಕಂತೇಳಿ ಪ್ಲ್ಯಾನ್ ಐತಿ. ಬಿಹಾರದಿಂದ ಬೆಂಗಳೂರಿಗೆ ಬರುವಂಥ ಮೋಸ್ಟ್ ಪ್ರಿಯಾರಿಟಿ ಮತ್ತು ಇಂಪಾರ್ಟೆಂಟ್ ಗಾಡಿ ರೀ. ಸೊ ನಮ್ಮ ಗಾಡಿ ನಂಬರ್ ನಿಮ್ಗೆ ಹೇಳಿಲ್ಲ 12168 ಬನಾರಸ್ ಮುಂಬೈ ಲೋಕಮಾನ್ಯ ತಿಲಕ್ ಟರ್ಮಿನಸ್. LTT ಹೋದ್ರಿಂದ CSMT ಹೋಗಲ್ಲ ಮತ್ತು ಸೆಂಟ್ರಲ್ಲೂ ಹೋಗಂಗಿಲ್ಲ. ಇಲ್ಲಿಂದ ನಮ್ಮ ಲೈನ್ ಅದೇ ಹೇಳ್ದಂಗೆ ಕಟ್ನಿ ಮೇಲೆ ಹೋಗ್ತೀವಿ ನಾವು. ಅದ್ರ ಸಂಬಂಧ ಇದಕ್ಕೆ ಚೌಕಿ ಸ್ಟೇಷನಿಗೆ ಜಂಕ್ಷನ್ ಪಾಯಿಂಟ್ ಅಂತೇಳಿ ಕರೀತಾರೆ. ಆರಾಮ್ ಮಲ್ಕೊಂಡಿದ್ದೇವೆ ಒಂದು ತಾಸು. ಫಸ್ಟ್ AC ಒಳಗೆ ಎಷ್ಟು ಮಸ್ತ್ ನಿದ್ದೆ ಬರುತ್ತೆ ಏನು ಹೇಳ ನಿಮ್ಗೆ. ನಂದು ನಿದ್ದೆ ಆಗಿರ್ಕಿಲ್ಲ, ಕಂಟಿನ್ಯೂಸ್ ಜರ್ನಿ ಅಂತೇಳಿ ನಡೆದ ಬಿಟ್ಟೈತೆ ನಮ್ಗೆ. ಸೊ ನಾವು ಬನಾರಸ್ ಒಳಗಿದ್ವಿ ನಮ್ಮ ಸಂದೀಪ್ ಬಯಾರ್ ಮನೆ ಒಳಗೆ. ಸೊ ನಾವು ಬನಾರಸ್ ಒಳಗಿದ್ವಿ ನಮ್ಮ ಸಂದೀಪ್ ಬಯಾರ್ ಮನೆ ಒಳಗೆ. ಅಲ್ಲೇ ಅವ್ರ ಮನೆ ಐತಿ. ಸೊ ಅವ್ರ ಮನೆ ಒಳಗೆ 2 ದಿನ ಇದ್ದು ಈಗ ವಾಪಸ್ ಹೊಂಟೇವೆ. ಮತ್ತು ಈಗ ಒಂದು 2 ರೌಂಡ್ ಹೊಡೆದು ಮತ್ತು ವಾಪಸ್ ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಐತಿ. ಅಂದ್ರೆ ನಿಮಗೆ ವಾರಣಾಸಿ ಎಲ್ಲ ಅಡ್ಡಾಡಿ ನನ್ನ ತೋರಿಸ್ಬೇಕಲ್ಲ ಅದ್ರ ಸಂಬಂಧ. ಸೊ 5 ನಿಮಿಷ ಸ್ಟಾಪ್ ಐತಿ. ಇಲ್ಲೇ ಲೋಕೋ ಪೈಲಟ್ ಗಾಡಿ ಎಲ್ಲ ಚೇಂಜ್ ಆಗ್ತಾರೆ. ಗಾಡಿದು ವಾಟ್ರಿಂಗೇನೋ ಅದು ನೋಡ್ರಿ ಒಂದೇ ಸ್ಟೇಷನ್ ಒಳಗೆ ವಾಟ್ರಿಂಗ್ ಮಾಡ್ರಿ. ಭಾಳ ಸ್ಟ್ರೇಂಜ್ ಹಿಂಗೆಲ್ಲ ಆಗೋದು. ಒಂದೇ ಸ್ಟೇಷನ್ಗೆಲ್ಲ ವಾಟ್ರಿಂಗ್ ಮಾಡೋದು. ಫಸ್ಟ್ AC ಒಳಗೆ ಸೀಟ್ ಐತ್ರಿ. ಬಟ್ ಪ್ರತಿಯೊಂದು ಸ್ಟೇಷನ್ಗೂ ಹಿಂಗೆ ಇಳ್ದು ಟ್ರೈನ್ ನೋಡ್ಕೊಂತ ಕುಂದ್ರದು ಒಂದು ಫೀಲಿಂಗೇ ಬೇರೆ. ಅದೊಂದು ಹಾರ್ಟ್ ಟಚಿಂಗ್ ಮೂಮೆಂಟ್ ಆಗುತ್ತೆ. ಇನ್ನೂ ಇಲ್ಲೇ ಇದ್ದೇವೆ ನಾವು 10 ನಿಮಿಷದ ಮೇಲೆ ಆತ. ಏನೋ ಸಿಗ್ನಲ್ ಕ್ಲಿಯರ್ ಇಲ್ಲ ಅನಿಸುತ್ತೆ. ಯಾಕಂತಂದ್ರೆ ಪ್ರಯಾಗ್ರಾಜ್ ಭಾಳ ಇಂಪಾರ್ಟೆಂಟ್ ಮತ್ತು ಬಿಸಿಯೆಸ್ಟ್ ಹೈ ಟ್ರಾಫಿಕ್ ಹ್ಯಾಂಡಲ್ ಮಾಡೋ ಸೆಕ್ಷನ್. NCRದ ಹೆಡ್ ಕ್ವಾರ್ಟರ್, ನಾರ್ತ್ ಸೆಂಟ್ರಲ್ ರೈಲ್ವೇಸ್ ಹೆಡ್ ಕ್ವಾರ್ಟರ್ ಪ್ರಯಾಗ್ರಾಜ್. ವೇಟ್ ಕಂಟಿನ್ಯೂಸ್. ಫೈನಲಿ ಡಿಪಾರ್ಟ್ ಆದ್ವಿ. ಈಗ ನಮ್ಮ ಕೋಚ್ ಫಸ್ಟ್ AC ಎಷ್ಟು ಹಿಂದೆ ಐತೆ ಅಂತಂದ್ರೆ ಡಿಪಾರ್ಚರ್ದ ಹಾಂಕ್ನು ನನಗೆ ಕೇಳಲಿಲ್ಲ ನೋಡ್ರಿ. ಅಷ್ಟು ಹಿಂದೆ ಐತಿ. ರೀಲ್ ನೋಡ್ಕೊಂತ ಕುಂತಿದ್ದೆ ನಾನು ತೆಳಗೆ. ಮೂವ್ ಆಗಿದ್ದು ನೋಡಿ ಅದು ಹೊಡ್ಕೊಂಡಿದ್ದೆ. ಸೊ ಇಲ್ಲಿಂದ ಮೇನ್ ಲೈನ್ ಸಪ್ರೇಟ್ ಆಗುತ್ತೆ. ನೋಡ್ರಲ್ಲೇ TT ಸ್ಪಾಡ್ದವ್ರು ನಿಂತಾರೆ. ಯಾರು ಸಿಕ್ಕರೆ ಏನು ಮಾಡಕ್ಕೆ. ಪ್ರಯಾಗ್ರಾಜ್ ಡಿಪಾರ್ಟ್ ಆದ್ಮೇಲೆ ಹಂಗೆ ಒಳಗೆ ಕುಂತು ರೆಸ್ಟ್ ಮಾಡತ್ತವ್ರಿ. ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಇರೋದ ಅಡ್ವಾಂಟೇಜ್ ನೋಡ್ರಿ. ಇಲ್ಲಿ ಟ್ರೈನ್ ಒಳಗೆ ಮ್ಯಾಗಿ ಸಿಗತ್ತದ. ಲಿಟ್ರಲಿ ಪ್ಯಾಂಟ್ರಿ ಕಾರ್ ಒಳಗೆ ಪ್ರಿಫೇರ್ ಆದಂಥ ಮ್ಯಾಗಿ 50 ರೂಪಾಯಿ ತೊಗೊಂಡ್ರದಕ್ಕೆ. ನೋಡೋದು ಬಿಸಿ ಐತಿ. ಓ ಗಜರಿ ಬೀನ್ಸು ಎಲ್ಲ ಮಸ್ತ್ ಐತಿ. ಬರೀ ಟೇಸ್ಟ್ ನೋಡಂತ ಮ್ಯಾಗಿ ಇನ್ ರನ್ನಿಂಗ್ ಟ್ರೈನ್. ನಾಟ್ ಬ್ಯಾಡ್ ಅಣ್ಣ. ಹಾಂ ಫೈನಲಿ ಮಾಣಿಕ್ಪುರ್ ಜಂಕ್ಷನಿಗೆ ಎಂಟರ್ ಆದೀವಿ ರೀ. ಇಲ್ಲಿ ಮಟ್ಟ ಅಷ್ಟೇ ಈ ಟ್ರೈನ್ ಒಳಗೆ ಟ್ರಾವೆಲ್ ಐತೆ. ಇಲ್ಲಿಂದ ಇನ್ನೊಂದು ಟ್ರೈನ್ ಐತೆ ನಮ್ದು. ಭಾಳ ಸಣ್ಣ ರೈಲ್ವೆ ಸ್ಟೇಷನ್ ಐತೆ. ಡಿಫ್ರೆಂಟ್ ಟೈಪ್ ಗೂಡ್ಸನ್ನು ನಿಮ್ಗೆ ಇಲ್ಲಿ ನೋಡೋಕೆ ಸಿಗೋದು ನೋಡ್ರಿ. ಅಂಬುಜಾ ಸಿಮೆಂಟ್ ಇಂಜಿನ್ ಸ್ಟಾಪ್ ಯಾರು ಚಂದ ಐತೆ ನೋಡ್ರಿ ರೈಲ್ವೆ ಸ್ಟೇಷನ್. ಗಿಡ ಮರ ಎಲ್ಲ ಸ್ಟೇಷನ್ ಒಳಗೆ ಬಿಟ್ರೆ ಹೋಗೋಣಂತ ಪಟ್ ಅಂತ ಹೇಳಿ ಅಂಬರಿ. ಬನಾರಸ್ ಲೋಕಮಾನ್ಯ ತಿಲಕ್ ಜರ್ನಿ ನಮ್ದು ಇಲ್ಲಿ ಮಠ ಐತೆ ರೀ. ಇನ್ನಿಂದ ನಾವು ಹೋಗ್ತೇವೆ. ಇನ್ನು ಮಾಣಿಕ್ಪುರದಿಂದ ನಿಜಾಮುದ್ದೀನ್ಗೆ ಹೋಗುವಂಥ ಉತ್ತರ ಪ್ರದೇಶ್ ಸಂಪರ್ಕ ಅಂತ ಎಕ್ಸ್ಪ್ರೆಸ್ ಒಳಗೆ ಅದು ಝಾನ್ಸಿ ಮಠ. ಸೊ ಕನೆಕ್ಟಿಂಗ್ ಜರ್ನಿ ಐತೆ ನಮ್ದು.
ಅದರದ್ದು ವಿಡಿಯೋನು ತೋರಿಸ್ತೀವಿ. ಪಟ್ ಅಂತ ಈಗ ಹೋಗೋಣ. ಈಗ ಎಷ್ಟು 4 ಗಂಟೆಗೆ ಆಗತೈತಿ. 6 ಗಂಟೆಗೆ ನಮ್ದು ಟ್ರೈನ್ ಐತಿ. 2 ತಾಸು ಗ್ಯಾಪ್ ಇರೋದ್ರಿಂದ ಒಂದು ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡಿ ಬಂದು ಆಮೇಲೆ ಇಲ್ಲಿಂದನ UP ಸಂಪರ್ಕ ಅಂತ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಕಾಣವತ್ತು ಗಾಡಿ ಆ ಸೈಡ್ ಎಲ್ಲರೂ ಇರ್ಬೇಕು. ಸೊ ಆ ಗಾಡಿನ ನಾವು ಇಲ್ಲಿಂದ ಬೋರ್ಡ್ ಹಾಕ್ತೀವಿ. ಪೂರ್ವಾಂಚಲ್ ರೀಜನ್ ಏನೈತಲ್ಲ ಅದು ಮೇನ್ ರೀಜನ್ ಉತ್ತರ ಪ್ರದೇಶನ ಕಂಟ್ರೋಲ್ ಒಳಗೆ ಇಟ್ಕೊಂಡಿದ್ದ. ಅವಧ್ ರೀಜನ್ ಅಂತ ಹೇಳಿ ಬರುತ್ತೆ, ಲಕ್ನೋ ಅದೆಲ್ಲ ಅವಧ್ ರೀಜನ್ ಒಳಗೆ ಬರುತ್ತೆ. ಸೊ ಇದು ನಾವು ಬಂದಿವಲ್ಲ, ಇದು ಮಾನಿಕ್ಪುರ ಬುಂದೇಲ್ಖಂಡ್ ಅಂದ್ರೆ ಬ್ಯಾಕ್ವರ್ಡ್ ಅಂತ ಹೇಳ್ಬೋದು ನೀವು. ಉತ್ತರ ಪ್ರದೇಶದ ಬ್ಯಾಕ್ವರ್ಡ್ ಏರಿಯಾ ಅಂಥೇಳಿ ಈ ಬುಂದೇಲ್ಖಂಡ್ ಕರೀತಾರೆ. ಸೊ ಬುಂದೇಲ್ಖಂಡ್ಗಾಗಿ ಅಂಥೇಳಿ ಡಿಫ್ರೆಂಟಾಗಿ ಇರಲಿ ಅಂತಂತೇಳಿ ಬುಂದೇಲ್ಖಂಡ್ ಜನರಿಗೆ ಹೆಲ್ಪ್ ಆಗಲಿ ಅಂತೇಳಿ ಆ ಸಂಪರ್ಕ ಅಂತ ಎಕ್ಸ್ಪ್ರೆಸ್ನ ರನ್ ಮಾಡತ್ತಾರೆ. ಸೊ ಅದ್ರೊಳಗೆ ಜರ್ನಿ ತೋರಿಸ್ತೀವಿ. ಇದರ ಡಿಪಾರ್ಚರ್ ನೋಡೋಣ ಅಂತ ಮೊದಲು. ಭಾಳ ಬಿಫೋರ್ ಬಂದಿತ್ತು ಇದು 45ರಿಂದ 50 ನಿಮಿಷ ಬಿಫೋರ್ ಬಂದೈತೆ. 30 ನಿಮಿಷ ಬಿಫೋರ ಪ್ರಯಾಗ್ರಾಜಿಗೆ ಬಂದೈತೆ. ಬಟ್ ಔಟ್ರೊಳಗೆ ಲೇಟ್ ಮಾಡ್ಕೊಂಡು ಕರ್ಕೊಂಬಂದ್ರಿ ಗಾಡಿ ಆರಾಮಾಗಿ. ಗಾಡಿ ಡಿಪಾರ್ಟ್ ಆಗ್ತಿದೆ. ಅಷ್ಟೇನು ರಶ್ಶು ಇಲ್ಲರಿ, ಗಾಡಿ ಖಾಲಿ ಐತಿ. ಮುಂದೆ ಹೋಗ್ತಾ ಫುಲ್ ಆಗ್ತಿರ್ಬೋದು. ಮಾನಿಕ್ಪುರ ಸ್ಟೇಷನ್ ಹೊರಗೆ ಬಂದೆ ನೋಡ್ರಿ. ಇಲ್ಲಿ ಭಾಳ ಅಂದ್ರೆ ಭಾಳ ಸಣ್ಣ ರೈಲ್ವೆ ಸ್ಟೇಷನ್ ಐತಿ. ಗಿಡ ಎಲ್ಲ ಐತಿ. ಇಲ್ಲಿ ಬರಗುಡ್ಕನ ಊರು ಸ್ಟಾರ್ಟ್ ಆಗತ್ತೆ ನೋಡ್ಬೋದು ನೀವು. ಇಲ್ಲೇ NCR ಒಳಗೆ ಬರುತ್ತಿದ್ದು. ನಡ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದಿವಿ ರೀ. ಪೂರ್ತಿ ಹಳ್ಳಿನೇ ಐತಿದೆ ಮಾನಿಕ್ಪುರ. ನಾವು ಒಂದೆರಡು ಸಿಟಿ ಇರ್ಬೋದು ಅಂಥೇಳಿ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಏನೂ ಇಲ್ಲೇ ಇಲ್ಲಿ ರೈಲ್ವೆ ಸ್ಟೇಷನ್ ಹೊರಗಡೆ ವೆಜಿಟೇಬಲ್ ಅಂಗಡಿ ಇತ್ತು ರೀ. ನಂಗೆ ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ತಿನ್ನೋದು ಭಾಳ ಇಷ್ಟ. ಗೋವಾ ಮಾವಿನಕಾಯಿ ಸಿಕ್ಕು ತೊಗೊಂಡಿವಿ ರೈಲ್ವೆ ಸ್ಟೇಷನ್ ಮುಂದೆ. ಡಿಪಾಸಿಟ್ ಅದು ಮತ್ತು ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದಿನೋ. ಆ ಸೈಡ್ ಚಲೋ ಅಂಗಡಿಗಳು ಕಾಣತ್ತಾವ. नहीं अन्ना, इतना समोसा खा गया कि क्या बोलूँ. ನೋಡ್ರಿ ಇಲ್ಲೆಲ್ಲ ಸಮೋಸ ಪರಾಟ ಗಿರಾಟ ಎಲ್ಲ ಸಿಗುತ್ತೆ ನಿಮಗೆ ಸ್ಟೇಷನ್ ಮುಂದೆ. नहीं चाय पी रहे हैं क्या? ಇದು ಟೌನ್ ಪಂಚಾಯತ್ ಐತ್ರಿ ಮಾನಿಕ್ಪುರ. ಇಲ್ಲಿ ವಾಪಸ್ ಬಂದು ನಾವು ಕುಂತೀವಿ. ಅನ್ನ ಅಲ್ಲಿ ಏನರ ತಿನ್ನಕೈತೆ ನೋಡ್ಕೊಂಬರ್ತಾನೆ ಅಂತ ಹೋದ್ರೆ ಇದು ಚಿತ್ರಕೂಟ ಧಾಮ್ ಏನೈತಲ್ಲ ಅದರ ಡಿಸ್ಟಿಕ್ ಒಳಗೆ ಬರುತ್ತೆ ಮಾನಿಕ್ಪುರ. ಭಾಳ ಸಣ್ಣ ಸಿಟಿ ಇದ್ರಿ. ಸಿಟಿನೂ ಅನ್ನೋಕೆ ಆಗಂಗಿಲ್ಲ, ನಾ ಹಳ್ಳಿನ ಅಂತ ಹೇಳ್ಬೋದಾ. ಏನು ಇರಲೇ ಇಲ್ಲ, ನಿಮಗೂ ತೋರಿಸಿದೆ ನಾನು. ಹೋಗಿದ್ನೆಲ್ಲ ತೊಗೊಂಬಂದು ಈಗ ಕುಂತೇವೆ. ಏನರ ಒಂದು ಸ್ವಲ್ಪ ತಿನ್ನಕ್ಕೆ ಸಿಗುತ್ತೆ ನಾನು ನೋಡತ್ತೇವೆ. ಮಸ್ತ್ ನೋಡ್ರಿ ಪ್ಯಾನ್ ತೆಳಗ ಗೊಂಡೇನೆ. ನಾ ಹೇಳಿದೆ ಅಲ್ಲಿ ನಿಮಗೆ ಬುಂದೇಲ್ಖಂಡ್ ರೀಜನ್ನ ಡೆವಲಪ್ಡ್ ಇಲ್ಲ. ಸೊ ಈಗೇನು ನಾವು ಟ್ರೈನ್ ಹೋಗ್ತೀವಲ್ಲ ಅದು ಬುಂದೇಲ್ಖಂಡ್ ರೀಜನ್ಗಾಗಿ ಕೊಟ್ಟಿರೋದು. 4ನೇ ಪ್ಲಾಟ್ಫಾರ್ಮ್ನಾಗ ಟ್ರೈನ್ ನಿಂತೈತಿ, ಅದಕ್ಕೆ ಹೊಂಟೀವಿ ಈಗ. ಇಲ್ಲಿ ನೋಡ್ರಿ ಇಲ್ಲಿ ಖಾಲಿ ರೈಲ್ವೆ ಸ್ಟೇಷನ್. ಇಲ್ಲಿ ನಿಂತೈತೆ ನಮ್ಮ ಟ್ರೈನ್ ತೆಳಗೆ. ಇದೆ ನೋಡ್ರಿ ನಮ್ಮ ಟ್ರೈನ್ ಉತ್ತರ ಪ್ರದೇಶ ಸಂಪರ್ಕಾಂತಿ ಮಾನಿಕ್ಪುರ್ ನಿಜಾಮುದ್ದೀನ್. ಟೋಟಲ್ 6 ಸ್ಲೀಪರ್ ಬೋಗಿಗಳು ಅದಾವೆ. ನಮ್ದು ಇದ್ರೊಳಗೆ ಐತಿ 2 AC. ಸೊ ಮುಂದೆ ಹೋಗ್ಬೇಕು. ಮಸ್ತ್ ಸನ್ಸೆಟ್ ಹೋಗತ್ತದ ಇಲ್ಲೇ ಮಾನಿಕ್ಪುರ ಒಳಗೆ. ವೆದರ್ ಮಸ್ತ್ ತಂಡ ಐತ್ರಿ. ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೀವಲ್ಲ ಬಿಸಿಲು ಇರುತ್ತೆ ಅಂತೇಳಿ ಅಷ್ಟೇನು ಬಿಸಿಲಿಲ್ಲ. AC ಭಾಳ ಕಮ್ಮಿ ಅದಾವ ಅಂತೇಳಿ ಅನ್ಸತ್ತೈತಿ ಇದ್ರೊಳಗೆ. ಇದೇ ಟ್ರೈನ್ ಒಳಗೆ ನಮ್ಮದು end-to-end ಟಿಕೆಟ್ ಇತ್ತು ಮಾನಿಕ್ಪುರದಿಂದ ನಿಜಾಮುದ್ದೀನ್ ಮಟ್ಟ. ಅದಕ್ಕೆ ಕನ್ಫರ್ಮ್ ಆಗಲಿಲ್ಲ ರೀ. ಅದಕ್ಕೆ ಜಾನ್ಸಿ ಮಟ್ಟ ಕರೆಂಟ್ ಒಳಗೆ ಅವೈಲೇಬಲ್ ಇತ್ತು, ಅದನ್ನು ಬುಕ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಯಾವುದೋ ಆಪ್ಷನ್ದ ಒಂದು ನೋಡ್ಬೇಕಾರೆ ಎಲ್ಲ ಟ್ರೈನ್ ಆಪ್ಷನ್ಗಳು 5:30 6 ಗಂಟೆಗೆ ಹಿಂಗೆ ರೀಚ್ ಆಗೋದು. ಒಂದು ಟ್ರೈನ್ ನೋಡಿದ್ವಿ 11:30 ಬಿಟ್ಟು 8 ಗಂಟೆಗೆ ರೀಚ್ ಆಗೋದಿತ್ತು. ನೋಡಿದ್ವಿ ಗೀತಾ ಜಯಂತಿ ಅಂಥೇಳಿ ಭಾಳ ಸ್ಟಾಪ್ ಅದಾವೆ. ಸೊ ಆ ಟ್ರೈನ್ ಒಳಗೆ ನಾವು ಮತ್ತೆ ಫಸ್ಟ್ ಕ್ಲಾಸ್ AC ಬುಕ್ ಮಾಡಿಬಿಟ್ಟಿವಿ. ಸೊ ಹಿಂಗೆ ನಮ್ಮದು ಪ್ಲ್ಯಾನ್ ಐತೀಗ. ಅಂದ್ರೆ ಭಾಳ ಮಜಾ ಬರತೈತಿ. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶ್ ಟ್ರಿಪ್ ಮಾಡೋದು ನೋಡಿ. ಸೊ ಇದೇ ಮೇ ಬಿ ನನ್ನ ಕೋಚ್ ಅನ್ಕೋತೀನಿ A1 ಅನ್ನಕ್ಕೆ ಗೊತ್ತೈತಿ, ನನಗೆ ಗೊತ್ತಿಲ್ಲ. ಬಂದ ಮೇಲೆ ಕೇಳ್ತಾನಂತ. A2 ಒಳಗೆ 1 ನಂಬರ್ ಸೀಟ. ಇಂಟೀರಿಯರ್ ಮಸ್ತ್ ಐತೆ ನೋಡ್ರಿ ಗಾಡಿನ. ರ್ಯಾಪ್ ಅಪ್ ಮಾಡ್ರ. ಒನ್ ಮತ್ತು 3 ಇವ ನಮ್ಮ 2 ಸೀಟುಗಳು. 3 AC ಇಂದ 2nd AC ಕನ್ವರ್ಟೆಡ್ ರೀ ಇದೆ.
ನೋಡ್ಬೋದು ನೀವು ಇಲ್ಲಿ ಲಡಕ್ ಲೈನ್ ಇದಲ್ಲ, ಕನ್ವರ್ಟೆಡ್ ಕೋಚ್ ಕೊಟ್ರು ನಮಗೆ. ಸೊ 2 AC ಬೆಸ್ಟ್ ಅಂದ್ರೆ ಏನಂತಂದ್ರೆ ಬರೀ ಇಬ್ಬರು ಪ್ಯಾಸೆಂಜರ್ ಇದ್ದಾಗ ಮತ್ತೆ ಕರ್ಟನ್ ಇರ್ತಾರೆ, ಆರಾಮಾಗಿ ನಿಮ್ಗೆ ಪ್ರೈವೇಸಿ ಸಂಬಂಧ ಮಸ್ತ್ AC ಬರ್ತಿರುತ್ತೆ, ಕಮ್ಮಿ ಸೀಟ್ಗಳು ಇರ್ತಾವೆ. ಡಿಪಾರ್ಚರಿಗೆ ವೇಟ್ ಮಾಡೋಣ ಅಂತ. ಬಾಜು ಪ್ಲಾಟ್ಫಾರ್ಮ್ದಾಗ ಇಲ್ಲಿ ಬಂದತ್ರಿ ಕಾಶಿ ತಮಿಳ್ ಸಂಗಮ ಎಕ್ಸ್ಪ್ರೆಸ್, ಕನ್ಯಾಕುಮಾರಿಯಿಂದ ಬನಾರಸ್ಗೆ ಹೋಗುತ್ತಿದೆ. ಡಾಟ್ ಆನ್ ಟೈಮ್ ಡಾಟ್ ಆನ್ ಟೈಮ್ 6 ಗಂಟೆಗೆ ನಾವು ಡಿಪಾರ್ಟ್ ಆದೀವಿ ರೀ ಬುಂದೇಲ್ಖಂಡ್ ರೀಜನದ ಮಾನಿಕ್ಪುರಿಂದ. ಜಂಕ್ಷನ್ ಯಾಕಂತಂದ್ರೆ ಅದ ರೀ ಒಂದು ಚಿತ್ರಕೂಟಕ್ಕೆ ಧಾಮ್ ಕರ್ವಿ ಸೈಡ್ ಹೋಗುವಂಥ ಲೈನ್, ಮತ್ತು ತೆಳಗೆ ಜಬಲ್ಪುರ್ ಸೈಡ್ ಒಂದು ಲೈನ್, ಪ್ರಯಾಗ್ರಾಜ್ ಸೈಡ್ ಒಂದು ಲೈನ್. ಇದು ಭಾಳ ಹೈ ಟ್ರಾಫಿಕ್ ಸೆಕ್ಷನ್ ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ ಬಂದೇಬಿಟ್ಟು. ಯಾವುದೋ ಒಂದು ಟ್ರೈನ್ ಫುಲ್ ಹೈ ಸ್ಪೀಡಿಂದ ಮುಂಬೈ ಮೇಲ್ ಹಾವಡಾ ಮುಂಬೈ ಹಾವಡಾ ಕಂಡೀಷನ್ ನೋಡ್ರಿ ಗಾಡಿದು ಹೊಲಸು ವಾಸನೆ ಆರೋದು, ಇಲ್ಲಿ ಮಟ್ಟ ವಾಸನೆ ಬರೋದು. ನಾವೀಗ ಚಿತ್ರಕೂಟ ಧಾಮ್ ಕರ್ವಿದ ದಾರಿ ತೊಗೊಂಡ್ವಿ. ಎಷ್ಟು ಮಸ್ತ್ ಸನ್ಸೆಟ್ ಆಗದ ನೋಡ್ರಿ. ಪೂರ್ತಿ ಇದು ಎಲ್ಲ ಗುಡ್ಡಗಾಡು ಪ್ರದೇಶ ಅನ್ಸುತ್ತೆ. ಇಲ್ಲಿ ನೋಡ್ರಿ ಹಿಂದೆ ನಿಮಗೆ ಗುಡ್ಡ ಬೆಟ್ಟ ಕಾಣ್ಬೋದು ಮಾನಿಕ್ಪುರದಿಂದ. ಹಾಂ, ನಾವು ಲೂಪ್ ಆಗೇವಿ ಅಂದರೆ ಸಿಂಗಲ್ ಲೈನ್ ಸೆಕ್ಷನ್ ಐತಿ. ಕ್ರಾಸಿಂಗಿಗೆ ಈಗ ಬರತೈತಿ ಖಜುರಾಹೋಯಿಂದ ವಾರಣಾಸಿಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್. ವಂದೇ ಭಾರತ್ ಈ ಸೆಕ್ಷನ್ ಒಳಗೆ ಫಿಲ್ ಹೋಗುತ್ತೋ ಅನ್ನೋದು ಡೌಟ್ ನೋಡ್ರಿ. ನಾವು ಐದು ಪ್ಯಾಕ್ ಐತಿ ಗಾಡಿ, ಒಂದು ಪ್ಯಾಕ ಅಷ್ಟೇನು ಖಾಲಿ, ಖಾಲಿ ಪೂರಿ आराम से खाली. ಎಂಟು ಕೋಚರ್ ಒಂದೇ ಬರುತ್ತಿದೆ. कहाँ जाएगी ये? बनारस. यस. हाँ, ಇನ್ನು ಸ್ಟೇಷನ್ ರೀಚ್ ಆಗತ್ತಿದ್ವಿ ಅಷ್ಟೊತ್ತಿಗೆ ಚೈನ್ ಪುಲಿಂಗ್ ಆಯ್ತು ನೋಡ್ರಿ. ಜಸ್ಟ್ UP ಥಿಂಗ್ಸ್. ಮನೆ ಮುಂದೆ ಎಳಿಬೇಕಿತ್ತು ಏನೋ ಅವ್ರಿಗೆ. ಸ್ಟೇಷನ್ ಇಲ್ಲೇ ಐತ್ರಿ, ಏನು ಇದು ಲೂಪ್ ನೋಡ್ತಾರಲ್ಲ, ಲೂಪ್ ಎಂಟ್ರ್ ಆಗೋದಕ್ಕೆ ಸ್ಟೇಷನ್ ಐತಿ, ಬಟ್ ಚೈನ್ ಪುಲಿಂಗ್. ಏನು ರಶ್ ಐತೆ ನೋಡ್ರಿ ಇಲ್ಲಿ ಚಿತ್ರಕೂಟ ಧಾಮ್ ಒಳಗೆ. ಹೀಗೆ ದಿಲ್ಲಿಗೆ ಹೋಗಕ್ಕೆ ಭಾಳ ಇಂಪಾರ್ಟೆಂಟ್ ಗಾಡಿ ಇದೆ. ನಾನು ನಿಮಗೆ ಮಾನಿಕ್ಪುರ ಏನು ತೋರಿಸಿದ್ದೆಲ್ಲ ಅದ್ರ ಡಿಸ್ಟಿಕ್ ಚಿತ್ರಕೂಟ ಧಾಮ್ ಅಂತ ಹೇಳಿದ್ದೆ. ಅದೇ ಚಿತ್ರಕೂಟ ಧಾಮಕ್ಕೆ ನಾವೀಗ ಎಂಟ್ರ್ ಆಗ್ಯಾವ್ರಿ. ನೀವು ರಾಮಾಯಣದೊಳಗೆ ಕೇಳಿರ್ಬೋದ, ರಾಮ ಸೀತೆ ಲಕ್ಷ್ಮಣ 11 ವರ್ಷ ಚಿತ್ರಕೂಟ ಒಳಗೆ ಕಳೆದಾರ ಅಂಥೇಳಿ. ಅದೇ ಚಿತ್ರಕೂಟ ಇದೆ ನೋಡ್ರಿ. 14 ವರ್ಷ ಏನು ವನವಾಸಕ್ಕೆ ಹೋಗಿದ್ರಲ್ಲ, ಅದ್ರೊಳಗೆ 11 ವರ್ಷ ಇದೇ ಪವಿತ್ರ ಸ್ಥಳದೊಳಗೆ ಅವ್ರ ಕಳೆದಿದ್ರೆ. ಸೊ ಅವ್ರು ಕಳೆದಾರಂದ್ರೆ ಅವಾಗಿದ್ದ ಪವಿತ್ರ ಸ್ಥಳ ಆತ. ಸೊ ಇಲ್ಲೇ ರಾಮ ಘಾಟ, ಲಕ್ಷ್ಮಣ ಘಾಟ ಅಂತೆಲ್ಲ ಮಂದಾಕಿನಿ ರಿವರ್ದ ದಡದೊಳಗೆ ಇರುವಂಥ ಚಿತ್ರಕೂಟದೊಳಗೆ ನಿಮಗೆ ನೋಡಕ್ಕೆ ಸಿಗ್ತ. ಭಾಳ ಏನಂತಂದ್ರೆ ಡಿವೋಷ್ನಲ್ ಊರ್ರಿ ಇದು. ಎಷ್ಟೋ ಜನ ಬಂದಿರ್ತೀರಿ. ರಾಮಾಯಣ ಯಾತ್ರೆ ಆದಾಗೊಮ್ಮೆ ಇಲ್ಲಿನೂ ರಾಮಾಯಣ ಯಾತ್ರೆ ಟ್ರೈನೂ ಬಂದಿರುತ್ತೆ ಚಿತ್ರಕೂಟಕ್ಕೆ.
ಸೊ ಚಿತ್ರಕೂಟ ಭಾಳ ಇಂಪಾರ್ಟೆಂಟ್ ರೀ ರಾಮಾಯಣದ ಪಾಯಿಂಟ್ ಆಫ್ ವ್ಯೂದಿಂದ ನೋಡ್ಬೇಕಂತಂದ್ರೆ. ಇಲ್ಲಿಂದ ಟ್ರೈನದ ಬೋರ್ಡಿಂಗ್ ಜಾಸ್ತಿ ಆಯ್ತು ರೀ, ಡಿಪಾರ್ಟು ಆದ್ವಿ ನಾವು. ಚಿತ್ರಕೂಟ ಧಾಮ್ ಒಂದು ಸಿಟಿ ಬೇರೆ, ಕರ್ವಿ ಬೇರೆ, ಆಮೇಲೆ ಚಿತ್ರಕೂಟ ಬೇರೆ, ಪೂರ್ತಿ ಮಧ್ಯಪ್ರದೇಶದ ಬಾರ್ಡ್ರ್ ಒಳಗೆ ಬರುತ್ತೆ ರೀ ಇದು. ಇದೊಂದಿಟ್ಟು ಸಿಟಿ ಡಿಸ್ಟಿಕ್ ಐತಿ, ಅದ್ರ ಸಂಬಂಧ ಒಂದಿಟ್ಟು ಡೆವಲಪ್ಡ್ ಕಾಣತೈತಿ. ನಾನು ಒಂದು ರೌಂಡ್ ಮಲ್ಕೊಂಡಿದ್ದೆ ರೀ. ಮಲ್ಕೊಂಡು ಹೇಳೋದ್ರಾಗ ಪೂರ್ತಿ ಎಲ್ಲ ಕಡೆ ಮಳೆ ಮಳೆ ಮಳೆ. ಎಷ್ಟು ಮಳೆ ಆಗೈತೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಒಳಗೆ ಗಲೀಜ್ ಆಗೈತಿ, ಇಷ್ಟು ಮಳೆ ಆಗೈತಿ. ಸೊ ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಈಗ ನಮಗೆ ಕ್ರಾಸ್ ಮಾಡತೈತಿ ನಿಜಾಮುದ್ದೀನಿಂದ ಜಬಲ್ಪುರ್ಗೆ ಹೋಗುವಂಥ ಮಹಾಕೌಶಲ್ ಎಕ್ಸ್ಪ್ರೆಸ್ 12:50 ಬಿಟ್ಟಿರ್ತಿದೆ ನಿಜಾಮುದ್ದೀನ, ಅಂದ್ರೆ ದಿಲ್ಲಿ. ನಾ ಎಕ್ಸ್ಪೆಕ್ಟ ಮಾಡಿರಲಿಲ್ಲ ನೋಡ್ರಿ ಇಷ್ಟು ಗದ್ಲಿರುತ್ತಿಲ್ಲ ಅಂತ. ಬುಂದೇಲ್ಖಂಡ್ ರೀಜನದ ಏನದ ಬ್ರಾಂಚ್ ಲೈನ್ ಐತಲ್ಲ ರೀ, ಇದು ಇನ್ನು ನಾವು ಮೇನ್ ಲೈನಿಗೆ ಕೊಡ್ತೇವೆ. ಇದು ಲಾಸ್ಟ್ ಸ್ಟೇಷನ್ ಮೌರಾಣಿಪುರ. ಇದಾದ್ಮೇಲೆ ವೀರಾಂಗನ ರಾಣಿ ಲಕ್ಷ್ಮೀಬಾಯಿ ಜಂಕ್ಷನಿಂದ ಈ ಟ್ರೈನ್ ನಮ್ಮ ಮೇನ್ ಲೈನ್ ತೊಗೊಂಡ ಗ್ವಾಲಿಯರ್, ಆಗ್ರಾ, ಮುತ್ರಾ ಮೇಲೆ ನಿಜಾಮುದ್ದೀನ್ ಹೋಗುತ್ತೆ. ಸೊ ನಾವು ಈ ಟ್ರೈನ್ ಹೇಳಿದಾಗ ಗೀತಾ ಜಯಂತಿ ಅಂತೇಳಿ ಎಕ್ಸ್ಪೀರಿಯನ್ಸ್ ಐತಿ. ಅದು ರಾತ್ರಿ 11:00 ಬಿಟ್ಟು ಬೆಳಗ್ಗೆ 8:00 ಹೋಗುತ್ತೆ ರೀ. ಲಿಟ್ರಲಿ 4.5 ತಾಸಿನ ಜರ್ನಿನ ಅದು 9 ತಾಸು ಮಾಡುತ್ತೆ. ಸೊ ಅದಕ್ಕೆ ಅದ ಸ್ಪೆಷಲ್ ಜರ್ನಿನ ಮಾಡ್ಬೇಕಂತೇಳಿ ನಾವು ಆ ಟ್ರೈನ್ ಒಳಗೆ ಟಿಕೆಟ್ ಮಾಡಿದ್ದೆ. ಸೊ ಮಳೆ ಅಂತೂ ಭಾಳ ಅಂದ್ರೆ ಭಾಳ ಆಗೈತೆ ರೀ. ಇನ್ನೂ ಏನದ ಸಿಡ್ಲ ಮಿಂಚ ಹೊಡ್ಯಾತೈತಿ. ಭಾಳ ಏನದ ಎಕ್ಸೈಟಿಂಗ್ ಜರ್ನಿ ಐತಿ ಇದು ನಮಗೆ. ಇಷ್ಟು ಸಣ್ಣ ಸ್ಟೇಷನ್ ಇದ್ದರೂ ಇಲ್ಲಿಂದ ಬೋರ್ಡಿಂಗ್ ಅಂತೂ ಮಸ್ತ್ ಐತ್ರಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ದ ಅರೈವಲ್ ಕೊಡ್ರಿ ಈಗ 11:50. ಗ್ವಾಲಿಯರ್ದಿಂದ ಬನಾರಸ್ ಹೋಗೋದು. ಸಿಗ್ನಲು ಆತು ನಮ್ದು, ರೆಡಿ ಟು ಗೋ. 11:20 ಟೈಮಿಂಗ್ ಐತ್ರಿ. 11:25 ನಾವು ಝಾನ್ಸಿ ಔಟ್ರೊಳಗೆ ಬಂದೀವಿ. ಸೊ ನೋಡಂಥ ಪ್ಲಾಟ್ಫಾರ್ಮ್ ಈ ಸೈಡ್ ಬರುತ್ತೆ ಅಂತೇಳಿ ಅನ್ಕೋತಾನೆ. ಔಟ್ರೊಳಗೆ ತರಬಾರ ನೋಡ್ರಿ. नहीं दूर है ना, रायगढ़ मध्य प्रदेश संपर्क आती होगी. प्लेटफॉर्म एंटर आदि ನಾವು ಜಾನ್ಸಿದೆ. ಫೈನಲಿ ವೀರಾಂಗನ ರಾಣಿ ಲಕ್ಷ್ಮೀಬಾಯಿ ಜಂಕ್ಷನ್ಗೆ ನಾವು ಈಗ ಎಂಟ್ರ್ ಆದೀವಿ ರೀ. ಸೊ ಝಾನ್ಸಿ ಜಂಕ್ಷನ್ ಅಂತ ಹೇಳ್ಬೋದು. ಇಲ್ಲಿಂದ ನಮ್ದು ನೆಕ್ಸ್ಟ್ ಜರ್ನಿ ಇರ್ತಾ ಗೀತಾ ಜಯಂತಿ ಎಕ್ಸ್ಪ್ರೆಸ್ ಒಳಗೆ
ಏನಿಲ್ಲ ಅಂದರೂ ಒಂದು 15 to 20 ಟ್ರೈನ್ ಅದನ್ನು ಓವರ್ಟೇಕ್ ಮಾಡತ್ತೆ ರೀ. ಆ ಟ್ರೈನದ ಜರ್ನಿ ಮತ್ತು ಅದ್ರ ಜೊತೆ ಪ್ಯಾರಲಲ್ ಒಂದು 5ರಿಂದ 6 ಟ್ರೈನ್ಗಳು ಪ್ಯಾರಲಲ್ ಓವರ್ಟೇಕ್ ಮಾಡ್ತಾವೆ. ಏನಿಲ್ಲ ಅಂದರೂ ಅದಕ್ಕೆ 20 ಸ್ಟಾಪ್ ಅದಾವೆ ನೋಡಿರಿ. ನಾರ್ಮಲಾಗಿ 2ರಿಂದ 3 ಸ್ಟಾಪ್ ನೋಡಿರ್ತೀರಿ ನೀವು ಝಾನ್ಸಿಯಿಂದ ಡೆಲ್ಲಿಗೆ. ಬಟ್ ಈ ಟ್ರೈನಿಗೆ 20 ಸ್ಟಾಪ್ ಇರೋದ್ರಿಂದ ಈ ಟ್ರೈನನ್ನು ಕವರ್ ಮಾಡ್ಬೇಕಂತೇಳಿ ಆಸೆ ಐತಿ. ಬುಂದೇಲ್ಖಂಡ್ ರೀಜನದ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮಸ್ತ್ ಫಾಸ್ಟೆಸ್ಟ್ ಟ್ರೈನ್ ಇತ್ತಿದೆ UP ಸಂಪರ್ಕ ಅಂತ. ಇದ್ರೊಳಗೆ ಬಂದ ಭಾರಿ ಮಜಾನೂ ಬಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಗೀತಾ ಜಯಂತಿ ಒಳಗೆ ಆ್ಯಕ್ಷನ್ ಫುಲ್ ಜರ್ನಿ ಇರುತ್ತೆ. ನಮ್ಮ ರಾಜಧಾನಿ ಕರ್ನಾಟಕ ಎಕ್ಸ್ಪ್ರೆಸ್, ಕರ್ನಾಟಕ ಸಂಪರ್ಕ ಅಂತ ಎಲ್ಲ ಟ್ರೈನ್ಗಳು ಅದನ್ನ ಓವರ್ಟೇಕು ಮಾಡ್ತಾವೆ. ಸಿಗಲ್ಲಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು.